ಇಂದ ಇಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅಂದ್ರೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ಈ ಶ್ರದ್ಧೆ, ಈ ಯೂನಿಟಿ ಯಾವಾಗಲೂ ಹೀಗೆ ಇರಲಿ. ಹೀಗೆ ಹಲವಾರು ಇನ್ನೂ ತುಂಬಾ ಚೆನ್ನಾಗಿರೋ ವಿಗ್ರಹಗಳು ನಿಮ್ಮ ಕಡೆಯಿಂದ ಮೂಡ್ಲಿ. ಮೇ ಬಿ ರಾಮ್ಲಲ್ಲನ ಕ್ರಿಯೇಟ್ ಮಾಡೋದು ಮೈಸೂರಿನವರು. ನಿಮಗೂ ಅದೇ ತರ ಯಾವ್ದಾದ್ರು ಒಂದು ಅವಕಾಶ ಸಿಕ್ಕಿ ಇಂಡಿಯಾನ ಮಾಡೋ ಹಾಗಾಗಲಿ. ಬಿಕಾಸ್ ನಿಮ್ಮಲ್ಲಿ ಆ ಪ್ರತಿಭೆ ತುಂಬಾ ಇದೆ ಅಂಡ್ ಆ ಪೊಟೆನ್ಷಿಯಲ್ ಕೂಡ ತುಂಬಾ ಇದೆ ದಿನೇಶ್ ಅವರೇ. ಥ್ಯಾಂಕ್ ಯು ಸೋ ವೆರಿ ಮಚ್. ನಾನು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಹಾರೈಸ್ತಾ ಇರೋದು ನಿಮಗೆ. ಅಂಡ್ ನಾನು ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ಕೊಳ್ಳೋದು ನಿಮ್ಮ ಕಡೆಯಿಂದ ಯಾರು ತುಂಬಾ ದೊಡ್ಡ ಮೂರ್ತಿ ಆಗಬೇಕು. ಅದು ಇಂಡಿಯಾನೇ ಫುಲ್, ಭಾರತನೇ ಫುಲ್ ನೋಡ್ಬೇಕು ನಿಮ್ಮತ್ತ. ಅಷ್ಟು ಚೆನ್ನಾಗಿರೋ ಮೂರ್ತಿ ನಿಮ್ಮ ಕಡೆಯಿಂದ ಆದಷ್ಟು ಬೇಗ ಮೂಡ್ ಬರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಿಮ್ಮಂತ ಕಲೆಗಳು, ನಿಮ್ಮಂತ ಆರ್ಟಿಸ್ಟ್ಗಳು, ಕಲಾವಿದರು ನಮಗೆ ನಿಜವಾಗ್ಲೂ ಬೇಕು, ನಿಜವಾಗ್ಲೂ ಅವಶ್ಯಕತೆ ಇದೆ. ಅದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಎಲ್ಲರೂ ಹೇಳ್ತಾರೆ ನೀವು ಈ ಮಣ್ಣಿಂದು ಗಾಡ್ ಗಿಫ್ಟ್ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಈ ಮಣ್ಣದಷ್ಟೇ ಅಲ್ಲ, ಇಡೀ ನನ್ನ ಪ್ರಕಾರ ನಿಮ್ಗೇನಾದ್ರೂ ಅವಕಾಶ ಸಿಕ್ಕಿದ್ರೆ, ಯಾವ್ದಾದ್ರು ಒಂದು ದೇವ್ರ ವಿಗ್ರಹ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೀವು 100% ಕೊಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಬಿಕಾಸ್ ಇದು ಒಂದೇ ಅಂತ ಅಲ್ಲ, ಅರ್ಜುನ್ ಸರ್ದು ನಾನು ನೋಡಿದೀನಿ ಶಿವನ್ ವಿಗ್ರಹನ, ತುಂಬಾ ಚೆನ್ನಾಗಿ ಮಾಡಿದ್ರು. ನನಗೆ ಅದು ನೋಡಿದಾಗ್ಲೇನೆ ವಾವ್, ಎಷ್ಟು ಅಮೇಝಿಂಗ್ ಆಗಿದೆ, ಎಷ್ಟು ಒಳ್ಳೆ ಕಲಾವಿದ ಅಂತ ಅನ್ಸಿದ್ದು. ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ, ಬಟ್ ಮೈಂಡ್ ಬ್ಲೋಯಿಂಗ್. ನಂಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ, ಬಟ್ ನಿಮಗೆ ತುಂಬಾ ಒಳ್ಳೇದಾಗ್ಲಿ, ತುಂಬಾ ಒಳ್ಳೇದಾಗ್ಲಿ. ನಿಮ್ಗಷ್ಟೇ ಅಂತಲ್ಲ, ಇಡೀ ಜನತೆಗೆ ಎಲ್ಲರೂ ಎಷ್ಟು ಪ್ರೀತಿ ಕೊಟ್ಟು, ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಇಂಥ ಒಂದು ಒಳ್ಳೆ ಟ್ಯಾಲೆಂಟ್ಗೆ ಏನು ಅಪೇಕ್ಷೆ ಇಲ್ಲದೆ ಮಾಡ್ತಿರೋ ಒಂದು ಕಾರ್ಯಕ್ರಮಕ್ಕೆ ಅಥವಾ ಕಾರ್ಯಕ್ಕೆ ನೀವೆಲ್ಲರೂ ಇಷ್ಟು ಬೆಂಬಲವಾಗಿ ನಿಂತು ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿರುವಾಗ ಲಿಟ್ರಲಿ ನನಗೆ ಒಂದೊಂದ್ಸಲ ಅನ್ಸುತ್ತೆ, ನಿಜವಾಗ್ಲೂ ಹ್ಯುಮ್ಯಾನಿಟಿ ಇದೆಯಾ, ನಿಜವಾಗ್ಲೂ ಮನುಷ್ಯತ್ವ ಅನ್ನೋದು ಇನ್ನೂ ಇದೆಯಾ ಈ ಕಾಲದಲ್ಲಿ ಅಂತ ಅನಿಸ್ತಿತ್ತು. ಬಟ್ ಈ ಪ್ರೀತಿ, ಈ ಒಗ್ಗಟ್ಟು ಎಲ್ಲ ನೋಡಿದಾಗ ಖಂಡಿತವಾಗ್ಲೂ ಇದೆ ಅಂತಾನೆ ನನಗೆ ಅನ್ನಿಸ್ತಾ ಇರೋದು. ಬಟ್ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರೂ ಸಪೋರ್ಟ್